ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವು ಮತ್ತೊಂದು ರೆಸಿಪಿಯೊಂದಿಗೆ ಈ ವಿಡಿಯೋನ ಮಾಡ್ತಾ ಇದ್ವಿ. ಬನ್ನಿ ಏನಂತ ನೋಡೋಣ. ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಾ ಇರ್ಬೋದು ಟೊಮ್ಯಾಟೊ ಕಾಯಿಗಳೇನಿದಾವಲ್ಲ ಅದರದ್ದು ನಾವಿವಾಗ ಒಂದು ರೆಸಿಪಿನ ಮಾಡೋಣ. ಸೊ 4 ಟೊಮೆಟೊ ಕಾಯಿ ತೊಗೊಂಡಿದ್ದೀನಿ, ಒಂದು ಉಳ್ಳಿಗಡ್ಡೆ, ಆಮೇಲೆ ಒಂದು 6ರಿಂದ 7 ನೀವು ಮೆಣಸಿನ್ಕಾಯಿನ ತೊಗೋಬೋದು. ಸೊ ಇದು ಏನಿದೆಲ್ಲ ಮೊದಲು ಟೊಮೆಟೊ ಕಾಯಿಗಳೇನಿದಾವಲ್ಲ ಅದನ್ನು ಈ ರೀತಿಯಾಗಿ ತುಂಬ ಚಿಕ್ಕ ಚಿಕ್ಕದಾಗೇನು ಬೇಕಿಲ್ಲ. ಸೊ ಈ ರೀತಿಯಾಗಿ ಒಂದು ಟೊಮ್ಯಾಟೊಲಿ 4 ಈ ರೀತಿಯಾಗಿ ಕಟ್ ಮಾಡ್ಕೊಬೇಕು. ಅದೇ ರೀತಿಯಾಗಿ ಆನಿಯನ್ ಕೂಡ ನಾವಿಲ್ಲಿ ಕಟ್ ಮಾಡ್ಕೊಳ್ಳೋಣ. ಇದನ್ನು ಕೂಡ ತುಂಬ ದೊಡ್ಡದೇನು ಚಿಕ್ಕ ಚಿಕ್ಕದೇನು ಬೇಕಿಲ್ಲ, ಸ್ವಲ್ಪ ದೊಡ್ಡದಾಗಿ ಸ್ಲೈಸಸ್ಗಳು ಮಾಡಿಕೊಂಡ್ರೆ ಸಾಕು. ಆಮೇಲೆ ಇಲ್ಲಿ ನಾನು 7ರಿಂದ 8 ಎಸಳು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಸೊ ಮೊದಲೇನು ಮಾಡ್ಕೊಳ್ಳೋಣ, ಆನಿಯನ್ ಏನಿದೆ ಅಲ್ಲ ಅದನ್ನು ಮೊದಲು, ಆಮೇಲೆ ಬೆಳ್ಳುಳ್ಳಿ ಇವೆರಡನ್ನೂ ಸರಿಯಾಗಿ ಎಣ್ಣೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಗೋಲ್ಡನ್ ಕಲರ್ ಬರೋವರೆಗೂ ಮೊದಲು ಚೆನ್ನಾಗಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ನಿಮಗೆ ಹಸಿ ವಾಸನೆ ಎಲ್ಲ ಬರುತ್ತಲ್ವ, ಅದೆಲ್ಲ ಹೋಗಬೇಕು. ಆಮೇಲೆ ಕಲರು ಕೂಡ ಚೇಂಜ್ ಆಗುತ್ತೆ, ನಿಮಗೆ ಗೊತ್ತಾಗುತ್ತೆ. ಸೊ ಆ ಮೂಮೆಂಟಲ್ಲಿ ನೀವು ಇದನ್ನು ತೆಗೆದಿಟ್ಕೊಬೋದು. ಸೊ ಅದಕ್ಕಿಂತ ಮುಂಚೆ ನಾನಿವಾಗ ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಮೊದಲು ಹಾಕಿದರೆ ಅದೇನು ಸುಟ್ಕೊಂಡ್ಬಿಡುತ್ತೆ, ಕರ್ಗಾಗುತ್ತೆ, ಆಮೇಲೆ ಟೇಸ್ಟು ಕೊಡೋಲ್ಲ, ಆಮೇಲೆ ಫ್ಲೇವರು ಕೂಡ ಇರಲ್ಲ. ಸೊ ಈ ರೀತಿಯಾಗಿ ಫ್ರೈ ಆದಮೇಲೆ ಕೊನೆ 1-2 ಸೆಕೆಂಡ್ ಇರುವಾಗ ಅವಾಗ ನೀವು ಜೀರಿಗೆ ಹಾಕ್ಕೊಂಬಿಟ್ಟು ಅದನ್ನ ಫ್ರೈ ಮಾಡ್ಕೊಬೇಕು. ಜೊತೆಗೆ ಆಗಲೇ ಮೆಣಸಿನ್ಕಾಯಿ ತೊಗೊಂಡಿದ್ವಲ್ಲ, ಸೊ ಈ ಮೆಣಸಿನ್ಕಾಯಿಗಳನ್ನು ಕೂಡ ಈ ರೀತಿಯಾಗಿ ಫ್ರೈ ಮಾಡ್ಕೊಬೇಕು. ಜೊತೆಗೆ ಟೊಮ್ಯಾಟೊ ಏನಿದಾವಲ್ವ ಅವನು ಕೂಡ ಸೊ ಸರಿಯಾಗಿ ಫ್ರೈ ಮಾಡ್ಕೊಬೇಕು. ಈಗ ನೀವು ನೋಡ್ತಾ ಇರ್ಬೋದು ಕಲರ್ ಕೂಡ ಚೇಂಜ್ ಆಗಿರ್ತದೆ. ಈ ರೀತಿಯಾಗಿ ನೀವು ಅದನ್ನು ಫ್ರೈ ಮಾಡ್ಕೊಬೇಕು. ಟೊಮೆಟೊಗಳನ್ನು ಕೂಡ ನೀವು ಫ್ರೈ ಮಾಡ್ಕೊಬೇಕು. ಸೊ ಮಾಡ್ಕೊಂಡಾದ್ಮೇಲೆ ಈ ರೀತಿಯಾಗಿ ಎಲ್ಲವೂ ಕೂಡ ಫ್ರೈ ಮಾಡಿಕೊಂಡು ನಾವು ತೆಗೆದಿಟ್ಕೊಂಡಿದ್ದೀವಿ. ಸೊ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಕೂಡ ಎಲ್ಲವೂ ಫ್ರೈ ಆಗಿದ್ದಾವೆ ಎಣ್ಣೆಯಲ್ಲಿ. ಸೊ ಎಣ್ಣೆ ಇಲ್ಲದೆ ಕೂಡ ಫ್ರೈ ಮಾಡಬಹುದು, ಆದರೆ ಅಷ್ಟು ಚೆನ್ನಾಗಿ ಟೇಸ್ಟು ಕೊಡೋಲ್ಲ ಫ್ರೆಂಡ್ಸ್. ಹಾಗಾಗಿ ನೀವೇನು ಮಾಡಬೇಕು, ಬೆಟರು ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇವಾಗ ಒಂದು ಜಾರ್ ತೊಗೊಂಡಿದ್ದೀನಿ. ಈ ಜಾರಲ್ಲಿ ನಾನು ಮೆಣಸಿನ್ಕಾಯಿ ಏನಿದೆ ಅಲ್ಲ ಸೊ ಅದನ್ನು ಹಾಕಿದ್ದೀನಿ. ಜೊತೆಗೆ ಏನು ಆಗಲೇ ಫ್ರೈ ಮಾಡ್ಕೊಂಡಿದ್ವಲ್ಲ ಆನಿಯನ್ನು, ಬೆಳ್ಳುಳ್ಳಿ, ಆಮೇಲೆ ಟೊಮ್ಯಾಟೊಗಳೇನು ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ವಲ್ಲ ಸ್ವಲ್ಪ 1-2 ನಿಮಿಷ ಆರಲಿಕ್ಕೆ ಬಿಡಬೇಕು. ಅಂದರೆ ಜಾರಲ್ಲಿ ಕೂಡ ನಿಮಗೆ ಸರಿಯಾಗಿ ಗ್ರೈಂಡ್ ಆಗುತ್ತೆ. ಸೊ 1-2 ನಿಮಿಷ ಬಿಟ್ಟ ಮೇಲೆ ಈ ರೀತಿಯಾಗಿ ಜಾರ್ಗೆ ಹಾಕ್ಕೊಂಬಿಟ್ಟು ಸೊ ನೀವು ಇದನ್ನು ಗ್ರೈಂಡ್ ಮಾಡಬೇಕು. ಸೊ ಇದಕ್ಕೆ ಆಗಲೇ ಏನು ಫ್ರೈ ಮಾಡ್ಕೊಂಡಿದ್ವಲ್ಲ ಆ ಮಿಶ್ರಣನ ಮೊದಲು ಹಾಕ್ಕೊಂಡಿದ್ದೀನಿ. ಜೊತೆಗೆ ನಾನಿಲ್ಲಿ ಕೊತ್ತಂಬರಿ ಏನಿದೆಯಲ್ಲ ಅದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೇನೆ. ಸೊ ಅದ್ರ ಜೊತೆಗೆ ನಿಮ್ಮದೇನಾದರೂ ಮಿಂಟ್ ಏನಾದರೂ ಇದ್ದರೂ ಕೂಡ ಅದರದ್ದು ಪೇಸ್ಟ್ ಕೂಡ ನೀವು ಹಾಕ್ಕೋಬೋದು. ಬೆಳ್ಳುಳ್ಳಿ ಪೇಸ್ಟ್ ಏನಿದೆಯಲ್ಲ ಸೊ ಅದನ್ನು ಕೂಡ ಹಾಕ್ಕೊಬೋದು. ನಾನು ಬೆಳ್ಳುಳ್ಳಿ ಹಾಕಿದ್ದೀನಲ್ವ ಅದಕ್ಕೆ ನಾನು ಹಾಕಿಲ್ಲ. ಜೊತೆಗೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಇದು ಚಟ್ನಿ ಇದೆ ಫ್ರೆಂಡ್ಸ್. ಸೊ ನೀವು ಈ ಚಟ್ನಿನ ನೀವು ಯಾವ್ದು ಬೇಕಾದರೂ ದೋಸೆಯಲ್ಲಿ ಹಾಕ್ಕೋಬೋದು, ರೈಸಲ್ಲಿ ನೀವು ಯೂಸ್ ಮಾಡ್ಬೋದು. ಜೊತೆಗೆ ಬೇಕಿದ್ದರೆ ನಿಮಗೆ ಏನಾದರೂ ಸಬ್ಜಿ ಇಲ್ಲ ಅಂದರೆ ಕೂಡ ನೀವು ಇದನ್ನ ಯೂಸ್ ಮಾಡ್ಬೋದು. ಸ್ವಲ್ಪ ಬೆಲ್ಲ ಕೂಡ ಹಾಕ್ತಾಯಿದ್ದೀನಿ. ಟೊಮೆಟೊ ಸ್ವಲ್ಪ ಹುಳಿ ಇರುತ್ತಲ್ವ, ಹಾಗಾಗಿ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕಿದರೆ ಕೂಡ ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ ಫ್ರೆಂಡ್ಸ್. ಸೊ ನೀವು ಆಲ್ ಆಫ್ ಸಡನ್ನಲ್ಲಿ ನಿಮಗೆ ಚಟ್ನಿ ಮಾಡೋಕ್ಕಾಗಲ್ಲ ಅಂದರೆ ಈ ರೀತಿಯಾಗಿ ಇಟ್ಕೊಂಡು ನೀವು ಯೂಸ್ ಮಾಡ್ಬೋದು. 2-3 ಡೇಸಲ್ಲಿ ನೀವು ಕೂಡ ಇದನ್ನು ಚೆನ್ನಾಗಿ ಯೂಸ್ ಮಾಡ್ಬೋದು. ಯಾವುದೇ ಕೆಡಲ್ಲ ಇದು. ಹೊರಗಡೆ ಇಟ್ಟರೆ 2 ಡೇಸ್ ಮಾತ್ರ ಯೂಸ್ ಮಾಡ್ಬೋದು. ನೀವು ಫ್ರಿಜ್ಜಲ್ಲಿ ಇಟ್ಟರೆ ಬೇಕಿದ್ದರೆ ನೀವು 2-3 ಡೇಸು ಆರಾಮ್ಸೆ ಯೂಸ್ ಮಾಡಿಬಿಟ್ಟು ಉಣ್ಬೋದು. ಜೊತೆಗೆ ರೈಸಲ್ಲಿ ಕೂಡ ಇದು ಚೆನ್ನಾಗಿ ಕಾಂಬಿನೇಷನ್ ಇರುತ್ತೆ ಫ್ರೆಂಡ್ಸ್. ರೈಸ್ಗೆ ಜಸ್ಟ್ ಸ್ವಲ್ಪ ಚಟ್ನಿ ಹಾಕಿಬಿಟ್ಟು ಯೂಸ್ ಮಾಡ್ಬೋದು. ನಾನಿವಾಗ ಸರ್ವ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಖಾರ ತುಂಬ ಜಾಸ್ತಿ ಉಣ್ಣಲ್ಲ ಅಂತಂದರೆ 1-2 ಮಾತ್ರ ನೀವು ಮೆಣಸಿನ್ಕಾಯಿನ ಹಾಕ್ಬೋದು. ನಾನಿಲ್ಲಿ ಚಟ್ನಿ ಸ್ವಲ್ಪ ಖಾರ ನಮ್ಮ ಮನೇಲಿ ತಿನ್ನೋದ್ರಿಂದ ಹಾಗಾಗಿ ನಾನು ಜಾಸ್ತಿ ಇಲ್ಲಿ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ನೀವು ಕಡಿಮೆ ಕೂಡ ಹಾಕ್ಕೊಂಡು ಮಾಡ್ಬೋದು. ಸೊ ಈ ರೀತಿಯಾಗಿ ನೀವು ಚಿಕ್ಕ ಮಕ್ಕಳಿಗೂ ಕೂಡ ಹಾಕಿ ಮಾಡ್ಬೋದು. ಅಂದರೆ ಮೆಣಸಿನ್ಕಾಯಿ ಒಂದು ಮಾತ್ರ ಹಾಕ್ಬಿಟ್ಟು ಮಕ್ಕಳಿಗೂ ಕೂಡ ಚಪಾತಿ ರೋಲ್ ಮಾಡಿಕೊಡೋದಾದರೆ ಅಥವಾ ರೈಸಲ್ಲಿ ಕೂಡ ಸ್ವಲ್ಪ ಮಿಕ್ಸ್ ಮಾಡಿ ತಿನ್ನಿಸೋದಾದ್ರೂ ಕೂಡ ನೀವು ಇದನ್ನು ತಿನ್ಬೋದು ಸ್ನೇಹಿತರೆ. ಸೊ ಇದು ಇವತ್ತಿನ ರೆಸಿಪಿ. ಥ್ಯಾಂಕ್ ಯು ಸೋ ಮಚ್.